ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯ. ಇದು ಫ್ರೀಡಮ್ ಟಿ ವಿಯಲ್ಲಿ ಬರ್ತಿರುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ. ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ. ಮಾಸ ಭವಿಷ್ಯ ಜೊತೆಯಲ್ಲಿ ವರ್ಷ ಭವಿಷ್ಯ ಎಲ್ಲವನ್ನು ತೆಗೆದುಕೊಳ್ಳುವಂಥ ಸಂದರ್ಭ. ಈ ಯುಗಾದಿಯ ಫಲದಿಂದ, ಹೊಸ ವರ್ಷದ ಆರಂಭದಿಂದ ಈ ವರ್ಷದಲ್ಲಿ ಯಾವ್ಯಾವ ರಾಶಿಯವರಿಗೆ ಏನೇನು ಯೋಗ ಫಲಗಳು ಕೂಡಿರುತ್ತೆ ಅನ್ನುವಂಥ ನೋಡುವ ಸಂದರ್ಭ. ನೋಡಿ, ಮೊದಲು ಇದ್ದಂಥದ್ದು ಕ್ರೋಧಿನಾಮ ಸಂವತ್ಸರ. ಕ್ರೋಧಿನಾಮ ಸಂವತ್ಸರದಲ್ಲಿ ಎಲ್ಲವೂ ಸಹ ಕ್ರೋಧ, ದ್ವೇಷ, ಅವಮಾನಗಳಿಂದ ಕೂಡಿದಂತಹ ವರ್ಷವಾಗಿತ್ತು. ಈಗ ಬರುವಂತಹ ಸಂವತ್ಸರದ ಹೆಸರು ವಿಶ್ವವಸು ಸಂವತ್ಸರ. ವಿಶ್ವಕ್ಕೆ ಶಾಂತಿ, ನೆಮ್ಮದಿಯನ್ನು ಕೊಡುವಂತಹ ಸೂಚನೆಯನ್ನು ಕೊಡುತ್ತೆ. ವಿಶ್ವವಸು ಅಂದರೆ ವಿಶ್ವಕ್ಕೆ ಶಾಂತಿ ಅಂತ. ಈ ಸಂವತ್ಸರದಲ್ಲಿ ಬಹಳವಾದಂಥ ಯೋಗ ಫಲಗಳನ್ನು ಕೊಡುತ್ತೆ. ಕೆಲವು ರಾಶಿಗಂತೂ ದೊಡ್ಡ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ. ಏನು ಹೋದ ವರ್ಷಗಳೆಲ್ಲವೂ ಸಹ ಸಂಕಷ್ಟವನ್ನು ಅನುಭವಿಸಿದಂತಹ ರಾಶಿಯೆಲ್ಲವೂ ಸಹ ಉತ್ತಮವಾದಂತಹ ಯೋಗ ಫಲವನ್ನು ಕೊಡುತ್ತೆ. ಹೋದ ವರ್ಷವೆಲ್ಲವೂ ಸಹ ಖುಷಿಯಲ್ಲಿದ್ದಂತಹ ರಾಶಿಗಳು ಕೆಲವು ಕಷ್ಟಕ್ಕೆ ದೂಡುವಂತಹ ವಾತಾವರಣಗಳನ್ನು ಸಹ ಅದು ಕೊಡುತ್ತೆ. ನೋಡಿ, ಇದರಲ್ಲಿ ನಾನು ಹೇಳಬೇಕಾದಂತಂದರೆ, ಈ ವರ್ಷದಲ್ಲಿ ಹೋದ ವರ್ಷ ಬಹಳ ಉತ್ತಮವಾದಂಥ ವರ್ಷವಾಗಿದ್ದಂತಹ ಮೇಷರಾಶಿ ಉತ್ತಮವಾದಂಥ ಯೋಗ ಫಲಗಳಿಂದ ಕೂಡಿದಂತಹ ಮೇಷರಾಶಿ, 11ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಶನಿಯ ಯೋಗದಿಂದ ಕೂಡಿದಂತಹ ಮೇಷರಾಶಿ ಈ 2025ನೇ ಇಸವಿಯಲ್ಲಿ 7.5ಗೆ ಗುರಿಯಾಗುತ್ತೆ. ಈ 7.5 ದೋಷದಿಂದ ಕೂಡಿರುವಂತಹ ಮೇಷರಾಶಿ, 12ನೇ ಮನೆ ಬಂದಂತಹ ಮೇಷರಾಶಿ ಆರಂಭದಲ್ಲಿ ಆಘಾತವನ್ನುಂಟು ಮಾಡುತ್ತೆ. ಯಾಕೆ ಅಂದರೆ ಏಪ್ರಿಲ್ ತಿಂಗಳು 5 ರಾಶಿಗಳಲ್ಲಿ ದ್ವಾದಶ ಸ್ಥಾನದಲ್ಲಿ ಕೂತ್ಕೊಳ್ತವೆ ಈ ಮೇಷರಾಶಿಗೆ. ಅಲ್ಲಿಂದ ನಿಮಗೆ ಭೂಮಿ ಕಲಹದಿಂದ ಹಿಡಿದು ಕುಟುಂಬದಲ್ಲಿ ನಾನಾ ರೀತಿ ಚಿತ್ರಹಿಂಸೆಗಳಿಗೆ ಗುರಿಯಾಗುವಂಥ ವಾತಾವರಣಗಳಂತೂ ಮೇಷರಾಶಿಯವರಿಗೆ ಗುರಿಯಾಗುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. 7.5 ಆರಂಭವಾಯಿತು ಅಂತ ಅಂದರೆ ಆರಂಭದ 2.5 ವರ್ಷಗಳಂತೂ ದೊಡ್ಡ ಮಟ್ಟದ ಕಷ್ಟ, ದೊಡ್ಡ ಮಟ್ಟದ ನಷ್ಟ, ದೊಡ್ಡ ಮಟ್ಟದ ಆಲೋಚನೆ ಇವೆಲ್ಲವೂ ತಂದೊಡ್ಡುತ್ತೆ. ಮೇಷರಾಶಿಯವರಿಗೆ 2025ನೇ ಈ ಯುಗಾದಿ ಫಲ ಹೆಂಗಿದೆ ಅಂತ ಅಂದರೆ, ಸಿಹಿಗಿಂತಲೂ ಜಾಸ್ತಿ ಕಹಿಯನ್ನು ಉಣ್ಣುವಂತಹ ವಾತಾವರಣಗಳನ್ನು ತಂದುಕೊಟ್ಟಿದೆ. ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮೇಷರಾಶಿಯವರು. ಭೂಮಿಯಲ್ಲಿ ಕಲಹ, ಕುಟುಂಬದಲ್ಲಿ ಕಲಹ, ವ್ಯವಹಾರದಲ್ಲಿ ಕಲಹ, ಕುಟುಂಬದಲ್ಲಿ ನಾನಾ ರೀತಿ ಚಿಂತನೆಗಳು, ಕುಟುಂಬದಲ್ಲಿ ಅಹಿತಕರವಾದಂತಹ ವಾತಾವರಣಗಳು, ಕೈ ಹಾಕಿದ ಕೆಲಸಗಳಲ್ಲಂತೂ ದೊಡ್ಡ ಮಟ್ಟದ ನಷ್ಟ, ಶತ್ರು ಬಾಧೆಗಳಿಂದ ಕೂಡಿರುವಂಥದ್ದು, ಕೋರ್ಟು ಕಚೇರಿಗಳಿಗೆ ಸುತ್ತಾಡುವಂಥದ್ದು, ಸ್ಟೇಷನ್ ಮೆಟ್ಲತ್ತುವಂಥದ್ದು, ಆ ಎಲ್ಲ ಸಹ ನೀವು ಯಾರು ಮಿತ್ರ ಅಂದ್ಕೊಂಡಿರ್ತೀರ ಅವರೆಲ್ಲೂ ಶತ್ರುಗಳಾಗುವಂಥದ್ದು, ನಾನಾ ರೀತಿಯಾದಂತಹ ಕಷ್ಟಗಳಿಗೆ ದೂಡುವಂತಹ, ಕಷ್ಟಗಳಿಗೆ ಗುರಿಯಾಗುವಂಥ ವರ್ಷವಾಗಿರುತ್ತೆ ಈ ಮೇಷರಾಶಿ. 7.5 ದೋಷಗಳಿಂದಲ್ಲದೆ ಮಿಕ್ಕಿದ ಸುಮಾರು ಗ್ರಹ ದೋಷಗಳಿಂದಲೂ ಕೂಡಿರುವಂಥ ಮೇಷರಾಶಿ 2025 ಕಷ್ಟದ ವರ್ಷ, ನಷ್ಟದ ವರ್ಷ, ಸಮಸ್ಯೆ ವರ್ಷವಾಗಿರುತ್ತೆ ಈ ಮೇಷರಾಶಿಯವರಿಗೆ. ಮೇಷರಾಶಿ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಹೌದು ಗುರುಗಳ, ಇಷ್ಟೆಲ್ಲವೂ ಕಷ್ಟ ಇದೆ, ಹಾಗಾದ್ರೆ ನಾವು ಏನು ಮಾಡಬೇಕು ಅನ್ನೋದಾದರೆ, ಪ್ರತಿ ಶನಿವಾರ ಈ ಮೇಷರಾಶಿಯವರು ಏನಂತಪ್ಪಿದ್ರೂ ಸಹ ಶನಿಯ ಔಪಾಸನೆಯನ್ನಂತೂ ಮರಿಬೇಡಿ. ಸೂರ್ಯ ಮುಳುಗಿದ ಮೇಲೆ ಅಂತಂದರೆ ಸಾಯಂಕಾಲ 6 ಗಂಟೆಯ ಮೇಲೆ ಎಲ್ಲಿ ಹನುಮಂತನ ದೇವಸ್ಥಾನ, ಎಲ್ಲಿ ಶನಿಮಾತ್ಮನ ದೇವಸ್ಥಾನ ಇರುತ್ತೋ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಸಾಯಂಕಾಲ 6 ಗಂಟೆ ಮೇಲೆ ಎಳ್ಳುಬತ್ತಿ ಹಚ್ಚಿ ಬರೋದನ್ನು ಅಭ್ಯಾಸ ಮಾಡಿಕೊಳ್ಳಿ. 8 ಎಳ್ಳುಬತ್ತಿಗಳನ್ನು ಹಂಚಿ. ಶನಿಯ ಸಂಖ್ಯೆ 8, ಆದ್ದರಿಂದ 8 ಎಳ್ಳುಬತ್ತಿಗಳನ್ನು ಹಚ್ಚುವುದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ ಪ್ರತಿ ಶನಿವಾರ ಸಾಯಂಕಾಲ 6 ಗಂಟೆ ಮೇಲೆ. ಇದನ್ನು ಮಾಡೋದರಿಂದ ನಿಮಗೆ ಶನಿಯ ದೋಷ ಸ್ವಲ್ಪ ಮಟ್ಟಕ್ಕಾದರೂ ನಿಮಗೆ ಪರಿಹಾರ ಸಿಗುತ್ತೆ. ಜೊತೆಯಲ್ಲಿ ಯಾವುದೇ ಸಂದರ್ಭದಲ್ಲೂ ಸಹ ದುಡುಕು ಸ್ವಭಾವಗಳನ್ನು ಇಟ್ಕೊಳ್ಬೇಡಿ. ಈ 7.5 ಬಂದಾಗ ಭಾಳವಾದಂತಹ ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ಚಿಂತನೆಗಳು ಬರುತ್ತೆ. ಕೆಟ್ಟ ಆಲೋಚನೆ, ಕೆಟ್ಟ ಚಿಂತನೆ, ದುಷ್ಟ ಜನರ ಸಹವಾಸ ಇಷ್ಟಿಂದ ದೂರ ಇದ್ದರೆ ನಿಮಗೆ ಆಗುವಂಥ ದೊಡ್ಡ ಮಟ್ಟದ ನಷ್ಟ ನೀವು ತಪ್ಪಿಸ್ಕೊಳ್ಳಿಕ್ಕೆ ಒಂದು ಸುಲಭವಾಗಿರುವಂಥ ಮಾರ್ಗವಾಗುತ್ತೆ. ಇದು ಮೇಷರಾಶಿಯವರಿಗೆ ಅಂತ ಈ ಸಂದರ್ಭದಲ್ಲಿ ಬೀಳಬಹುದು. ಮೇಷರಾಶಿಯವರಿಗೆ ನಾನು ಆಗಲೇ ಹೇಳ್ದಂಗೆ ಹನುಮಾನ್ ಚಾಲೀಸನ ಪಠನವನ್ನು ಮಾಡಿ, ಶನಿಮಾತ್ಮನ ಔಪಾಸನೆಯನ್ನೇ ಮಾಡಿ. ಇದರಿಂದ ನಿಮಗೆ ಎಷ್ಟೋ ಸಮಸ್ಯೆಗಳಿಂದ ವಿಮುಕ್ತರಾಗ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು.
ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.